ಹಿಂದೆ ಕೋವಿಡ್-19ನ ಸಮಸ್ಯೆಯಿಂದ ಅವರು ತೀರಿಹೋದರು. ಒಂದು ಸಿನಿಮಾ ಪ್ರಪಂಚಕ್ಕೆ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಕಿಮ್ ಕಿ ಡುಕ್ ಅವರು ಹಲವಾರು ಡಾರ್ಕ್ ಥೀಮ್ನ ಚಿತ್ರಗಳನ್ನು ಮಾಡ್ಕೊಂಡು ಬಂದಿದ್ದರು. ಈ ಚಿತ್ರ ಏನಿದೆ ಅವರ ಎಲ್ಲ ಸಿನಿಮಾಗಳಿಗಿಂತ ತುಂಬ ಡಿಫ್ರೆಂಟ್ ಆದ ಒಂದು ಅಪ್ರೋಚಲ್ಲಿ ಈ ಸಿನಿಮಾನ ಅವರು ಮಾಡಿದ್ದಾರೆ. ಈ ಚಿತ್ರದ ಸ್ಕ್ರೀನ್ ಪ್ಲೇಯನ್ನು ತುಂಬ ಅದ್ಭುತವಾಗಿ ಕಿಮ್ ಕಿ ಡುಕ್ ಅವರು ಮಾಡಿದ್ದಾರೆ. ಇದರಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಡೈರೆಕ್ಟಾಗಿ ಹೇಳದೆ ಕೆಲವು ಸಿಂಬಲ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಬ್ಬ ಬೌದ್ಧ ಭಿಕ್ಷುವಿನ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಅದಕ್ಕೆ ಪೂರಕವಾಗಿ ಬೌದ್ಧ ಧರ್ಮದ ತತ್ವಗಳನ್ನು ಅಳವಡಿಸುವ ಮೂಲಕ ತುಂಬ ಅದ್ಭುತವಾದ ಒಂದು ಚಿತ್ರಕಥೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಬರುವಂತಹ ಅನೇಕ ವಿಷಯಗಳು ತುಂಬ ಸಿಂಬಾಲಿಕ್ ಆಗಿದೆ. ಅಲ್ಲಿರುವಂತಹ ಆ ದೋಣಿ ಇರ್ಬೋದು, ಅಲ್ಲಿರುವಂತಹ ಬಾಗಿಲುಗಳು, ಗೋಡೆನೇ ಇರೋದಿಲ್ಲ ಆದರೆ ಬಾಗಿಲುಗಳಿರುತ್ತೆ, ಅದಿರ್ಬೋದು. ಮತ್ತು ಈ ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ತೋರಿಸ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಮೊದಲು ಸ್ಪ್ರಿಂಗ್ನಲ್ಲಿ ಒಂದು ನಾಯಿ ಇರುತ್ತೆ, ಆನಂತರ ಒಂದು ಹುಂಜ, ಆನಂತರ ಬೆಕ್ಕು, ಆಮೇಲೆ ಹಾವು, ನಂತರ ಆಮೆ. ಹೀಗೆ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಪ್ರಾಣಿಗಳನ್ನು ಒಂದು ಸಿಂಬಾಲಿಕ್ಕಾಗಿ ಅವರು ತೋರಿಸ್ತಾರೆ. ಅದೇ ರೀತಿ ಈ ಬುದ್ಧನ ವಿಗ್ರಹ ಎಲ್ಲ ಕಾಲಘಟ್ಟದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ತೋರಿಸಲಾಗುತ್ತೆ. ಮೊದಲು ಆ ಕುಟೀರದಲ್ಲಿರುವಂತಹ ಒಂದು ಕಲ್ಲಿನ ಬುದ್ಧನ ವಿಗ್ರಹ, ಅದರ ಹಿಂದೆ ಇರುವಂತಹ ಬುದ್ಧನ ಚಿತ್ರ ಇರ್ಬೋದು, ಆಮೇಲೆ ಕ್ರಿಸ್ಟಲ್ನಲ್ಲಿ ಮಾಡುವಂತಹ ಒಂದು ಬುದ್ಧನ ವಿಗ್ರಹ ಇರ್ಬೋದು, ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂತಹ ಈ ಒಂದು ಮೈತ್ರೇಯ ಬುದ್ಧನ ವಿಗ್ರಹ ಇರ್ಬೋದು. ಅಷ್ಟೇ ಅಲ್ಲದೆ ಆ ಕಾಡಿನಲ್ಲಿರುವಂತಹ ಒಂದು ಬೃಹದಾಕಾರದ ಒಂದು ಬುದ್ಧನ ವಿಗ್ರಹ, ಇದೆಲ್ಲ ತುಂಬ ಅದ್ಭುತವಾಗಿ ಅವರು ಸ್ಕ್ರೀನ್ ಪ್ಲೇನಲ್ಲೇ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಈ ಚಿತ್ರದಲ್ಲಿ ನನಗೆ ತುಂಬ ಇಷ್ಟವಾದದ್ದು ಇದರ ಸಿನಿಮಾಟೋಗ್ರಫಿ. ಇದರ ಸಿನಿಮಾಟೋಗ್ರಫಿಯನ್ನು ಮಾಡಿದವರು ಡಾನ್ ವ್ಯಾನ್ ವೀಕ್ ಅಂತ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಲೊಕೇಶನ್ ಏನಿದೆ, ಬೆಟ್ಟ ಗುಡ್ಡಗಳು, ಕೆರೆ, ಅಲ್ಲಿರುವಂತಹ ಒಂದು ನೈಸರ್ಗಿಕ ಸೌಂದರ್ಯ, ಇದನ್ನೆಲ್ಲ ತುಂಬ ಅದ್ಭುತವಾಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಆದರೆ ಇದರಲ್ಲಿ ಒಂದು ಚಾಲೆಂಜ್ ಕೂಡ ಇದೆ. ಒಂದೇ ಲೊಕೇಶನ್ ಅಲ್ಲಿ ಅವರು ಎಷ್ಟು ಡಿಫ್ರೆಂಟಾಗಿ ತೋರಿಸ್ಬೋದೋ ಅಷ್ಟು ಡಿಫ್ರೆಂಟಾಗಿ ಬೇರೆ ಬೇರೆ ಆ್ಯಂಗಲ್ಸ್ನಿಂದ ಅದನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಚಿತ್ರದ ಮ್ಯೂಸಿಕ್ನ ಬಗ್ಗೆ ಮಾತಾಡೋದಾದರೆ ಅದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಅದು ತುಂಬ ಲಿಮಿಟೆಡಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಬರುವಂತಹ ಒಂದು ಟ್ರೆಡಿಷ್ನಲ್ ಸಾಂಗ್ ಏನಿದೆ ಅದು ನಮ್ಮ ಹಾರ್ಟ್ನ ಟಚ್ ಮಾಡುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಈ ವ್ಯಕ್ತಿ ಬೆಟ್ಟವನ್ನು ಹತ್ಕೊಂಡು ಹೋಗಬೇಕಾದ್ರೆ ಬರುವಂತಹ ಒಂದು ಟ್ರೆಡಿಷ್ನಲ್ ಸಾಂಗ್ ಏನಿದೆ ಅದು ತುಂಬ ಇಫೆಕ್ಟಿವ್ ಆಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಒಂದು ಅದ್ಭುತವಾದ ಸಾಂಗ್. ಈ ಚಿತ್ರವನ್ನು ಸ್ವತಃ ಕಿಮ್ ಕಿ ಡುಕ್ ಅವರೇ ಎಡಿಟ್ ಮಾಡಿದ್ದಾರೆ. ಈ ಚಿತ್ರದ ಪೇಸ್ ಏನಿದೆ ಅದು ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು, ಬಟ್ ಚಿತ್ರದ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಅದಕ್ಕೆ ಸರಿಯಾಗಿ